ಜೂನ್ 3ರಂದು ಚಿಕ್ಕಮಗಳೂರು ನಗರದಲ್ಲಿ ನೂತನವಾಗಿ ಪೋದಾರ್ ಪ್ರೇಪ್ ಶಾಲೆ ಉದ್ಘಾಟನೆಯಾಗಲಿದೆ ಎಂದು ಪ್ರಗತಿ ಸೇವಾ ಸಂಸ್ಥೆಯ ಅಧ್ಯಕ್ಷರು ಮತ್ತು ಸ್ವಾಮಿ ವಿವೇಕಾನಂದ ಪಿಯು ಕಾಲೇಜಿನ ಪ್ರಾಚಾರ್ಯರು ಮತ್ತು ಸಂಸ್ಥೆಯ ಮಹಾಪೋಷಕರಾದ ಚಂದ್ರಮೌಳಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 1927ರಲ್ಲಿ ಪೋದಾರ್ ಪ್ರೇಪ್ ಶಾಲೆ ಪ್ರಾರಂಭವಾಗಿದೆ. 1927ರಲ್ಲಿ ಶತೌ ಆನಂದಿಲಾಲ್ ಪೋದಾರ್ ಪ್ರಾರಂಭಿಸಿದ್ದಾರೆ. ಇದರ ಮೊದಲ ಅಧ್ಯಕ್ಷರಾಗಿ ಮಹಾತ್ಮ ಗಾಂಧಿಯವರನ್ನ ಆಯ್ಕೆ ಮಾಡಲಾಗಿತ್ತು. ಶಿಕ್ಷಣದಲ್ಲಿ 99 ವರ್ಷಗಳ ಶ್ರೇಷ್ಠತೆಯೊಂದಿಗೆ ಪೋದಾರ್ ಭಾರತದ ಅತ್ಯಂತ ಗೌರವಾನ್ವಿತ ಮತ್ತು ವಿಶ್ವಾಸಾರ್ಹ ಶಿಕ್ಷಣ ಜಾಲಗಳಲ್ಲಿ ಒಂದಾಗಿ ಬೆಳೆದಿದೆ. ಇಂದು ಭಾರತದಲ್ಲಿ 400ಕ್ಕೂ ಹೆಚ್ಚು ಪೋದಾರ್ ಶಾಲೆಗಳಿವೆ ಎಂದು ಹೇಳಿದರು. ಬಹಳ ಪ್ರಮುಖ ವಿಚಾರ ಅಂತ ಹೇಳಿದ್ರೆ, ಚಿಕ್ಕಮಗಳೂರು ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗಿರ್ತಕ್ಕಂಥ ಪೋದಾರ್ ಪ್ರೆಪ್ ಅಂತಕ್ಕಂಥ ಶಾಲೆ ಉದ್ಘಾಟನೆ ಸಮಾರಂಭವನ್ನು 3/6/2026 ಬುಧವಾರ 10:30ಕ್ಕೆ ನಾವು ಪ್ರಾರಂಭ ಮಾಡ್ತೇವೆ. ಇದರ ಹಿನ್ನೆಲೆ 1927ರಲ್ಲಿ ಪೋದಾರ್ ಪ್ರೆಪ್ ಶಾಲೆ ಪ್ರಾರಂಭವಾಗುತ್ತೆ. ಈ ಶಾಲೆಯನ್ನು 1927ರಲ್ಲಿ ಶೇಥೌ ಆನಂದಿಲಾಲ್ ಪೋದಾರ್ ಅನ್ನೋರು ಪ್ರಾರಂಭ ಮಾಡ್ತಾರೆ. ಇದರ ಮೊದಲ ಅಧ್ಯಕ್ಷರಾಗಿ ಮಹಾತ್ಮ ಗಾಂಧೀಜಿಯವರು ಆಯ್ಕೆ ಮಾಡಲಾಗ್ತದೆ. ಅಂದರೆ ಮಹಾತ್ಮ ಗಾಂಧೀಜಿಯವರಿಂದ ಪ್ರಾರಂಭವಾಗಿರ್ತಕ್ಕಂಥ ಪ್ರಥಮ ಅಧ್ಯಕ್ಷರು ಈ ಶಾಲೆಗೆ. ಸೊ ಇಲ್ಲಿವರೆಗೆ 99 ವರ್ಷಗಳ ಶ್ರೇಷ್ಠತೆಯೊಂದಿಗೆ ಪೋದಾರ್ ಭಾರತದ ಅತ್ಯಂತ ಗೌರವಾನ್ವಿತ ಮತ್ತು ವಿಶ್ವಾಸಾರ್ಹ ಶಿಕ್ಷಣದ ಜಾಲಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಅದು 99 ವರ್ಷದಿಂದ ಬೆಳೆದು ಬಂದಿರತಕ್ಕಂಥದ್ದು. ಸುಮಾರು ಭಾರತಾದ್ಯಂತ 400ಕ್ಕೂ ಹೆಚ್ಚು ಶಾಲೆಗಳಿದ್ದಾವೆ. ಪಾಶ್ಚಿಮಾತ್ಯ ದೇಶದಲ್ಲಿ ಇದ್ದಾವೆ, ಆದರೆ ನಮ್ಮ ದೇಶದಲ್ಲಿ 400+ ಪ್ರಾರಂಭ ಆಗಿದೆ. ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ CBSE ಸೆಂಟ್ರಲ್ ಸಿಲೆಬಸ್ನ ಬೋಧನೆ ಮಾಡ್ತೀವಿ. ಹಾಗೆ ಭಾರತದಲ್ಲಿ ಮೊದಲ ಸ್ಥಾನವನ್ನು ಪಡೆದಿದ್ದಾರೆ. ಈ ಸರಿ 2026ರಲ್ಲಿ CBSE ಏನಿದೆ ಅದರಲ್ಲಿ ಭಾರತಕ್ಕೆ ಪ್ರಥಮ ರ್ಯಾಂಕ್ ಪಡೆದಿರ್ತಕ್ಕಂಥದ್ದು ಹೆಮ್ಮೆ ವಿಚಾರ. ಕರ್ನಾಟಕದಲ್ಲಿ ಪೋದಾರ್ ಮುಖ್ಯವಾಗಿ CBSE ಮತ್ತು ರಾಜ್ಯ ಪಠ್ಯಕ್ರಮದ ಮಾರ್ಗಸೂಚಿಗಳನ್ನು ಅನುಸರಿಸ್ತೇವೆ. ಏನು ರಾಜ್ಯ ಸರ್ಕಾರ ಹೇಳುತ್ತೆ ಅದನ್ನು ಅನುಸರಿಸ್ತಾ ಇದ್ದೇವೆ. ಇಂಗ್ಲಿಷ್ ಮಾಧ್ಯಮದಲ್ಲಿ ಬೋಧನೆ ನಡೆಸ್ತೀವಿ. ಕರ್ನಾಟಕ ಸರ್ಕಾರದ ನಿಯಮಾವಳಿಗೆ ಪ್ರಕಾರವಾಗಿ ಕನ್ನಡ ಭಾಷೆಯನ್ನು ಪ್ರಮುಖ ವಿಷಯವಾಗಿ ಕಲಿಸ್ತೇವೆ. ಯಾಕೆಂದರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡವನ್ನು ನಾವು ಕಲಿಸ್ತೇವೆ. ಹಾಗೆಯೇ ಇದರ ಸದುಪಯೋಗವನ್ನು ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಪೋಷಕರು ಬಳಸ್ಕೋಬೇಕು ಅಂತೇಳಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ನಮ್ಗೆ ಹೆಮ್ಮೆ ಇದೆ, ಮಹಾತ್ಮ ಗಾಂಧೀಜಿಯವರು ಪ್ರಥಮ ಅಧ್ಯಕ್ಷರು ಅಂತ ಹೇಳ್ಕೊಂಡಿದ್ರು. ಆದರೆ ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತಿದೆ ಅಂತಕ್ಕಂಥ ವಿಶ್ವಾಸವನ್ನು ಜನರಿಗೆ ನಾವು ಹೇಳ್ತಾ ಇದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಈ ಸಂಸ್ಥೆಯ ಮಾಲೀಕರಾದಂಥ ಸತ್ಯ ಎಜುಕೇಷನ್ ಮಾಲೀಕರು ಅಧ್ಯಕ್ಷರು ಸತ್ಯಕೀರ್ತಿಯವರು, ನಾನು ಮಹಾಪೋಷಕ ಆ ಸಂಸ್ಥೆಗೆ. ನಮಗೆ ಗೊತ್ತಿದೆ, ನನಗೆ ನನ್ನ ಅಡ್ರೆಸ್ ಬೇರೆ ಬೇರೆ. ಪ್ರಗತಿ ಸೇವಾ ಸಂಸ್ಥೆ ಅಧ್ಯಕ್ಷರು ಟ್ರಾನ್ಸ್ಫಾರ್ FCC ಇದ್ದೇನೆ. ಅದರ ಜೊತೆಗೆ ಇನ್ನೊಂದು ಅವ್ರದ್ದು NGO ಇದೆ, ಪೂರ್ವಿ ಚಾರಿಟಬಲ್ ಟ್ರಸ್ಟ್ ಅಂತೇಳಿ ಅವರ ಅಧ್ಯಕ್ಷರು BP ರಜತ್ ಅಂತ ಅವರು ಬಂದಿದ್ದಾರೆ. ಹಾಗೆಯೇ ಈ ಸಂಸ್ಥೆಯ ಮುಖ್ಯಸ್ಥರಾದಂಥ ಮೋನಿಕಾ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ. ಹಾಗೆ ಶಾಲೆ ಶಿಕ್ಷಕರಾದಂಥ ಆಸ್ಮಾ ಇದ್ದಾರೆ. ಹಾಗೆ ನಮ್ಮ ಕಾಮರ್ಸ್ HOD ಆಗಿರ್ತಕ್ಕಂಥ ರಾಘವೇಂದ್ರ ನಕುಲ್ ಅವರು ಇದ್ದಾರೆ. ಇಷ್ಟು ನಮ್ಮ ಈ ಪತ್ರಿಕಾಗೋಷ್ಠಿಯ ಮುಖ್ಯ. ಸಂಸ್ಥೆಯ ಮಾಲೀಕರಾದ ಸತ್ಯಕೀರ್ತಿ, ಟ್ರಸ್ಟ್ನ ಅಧ್ಯಕ್ಷರಾದ ರಜತ್, ಸಂಸ್ಥೆಯ ಮುಖ್ಯಸ್ಥರಾದ ಮೋನಿಕಾ, ಶಿಕ್ಷಕರಾದ ಆಸ್ಮಾ ಮುಂತಾದವರು ಉಪಸ್ಥಿತರಿದ್ದರು.